ಇದೀಗ ಬಂದ ಮಾಹಿತಿಯ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಫುಲ್ ರಿಲೀಫ್ ಸಿಕ್ಕಿದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಫುಲ್ ರಿಲೀಫ್ ಸಿಕ್ಕಿದೆ. ಜಾಮೀನು ರದ್ದು ಕೋರಿ ವಕೀಲ ಸಿರಾಜುನ್ ಬಾಷಾ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಹೈಕೋರ್ಟ್ ಯಡಿಯೂರಪ್ಪಗೆ ನೀಡಿದ್ದ ಜಾಮೀನು ರದ್ದುಪಡಿಸುವಂತೆ ಕೋರಿ ಬಾಷಾ ಅರ್ಜಿಯನ್ನ ಸಲ್ಲಿಸಿದ್ರು. ಇಂದು ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಜಾಮೀನು ನೀಡಲು ಹೈಕೋರ್ಟ್ ಅನುಸರಿಸಿದ ಕ್ರಮ ಸರಿಯಾಗಿದೆ ಅಂತ ಅಭಿಪ್ರಾಯಪಟ್ಟಿದೆ. ಅರ್ಜಿಯನ್ನ ವಜಾಗೊಳಿಸಿದೆ. ಇದರಿಂದ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕಾನೂನು ಸಮರ ನಡೆಸುತ್ತಿರೋ ಸಿರಾಜುನ್ ಬಾಷಾ ಹೋರಾಟಕ್ಕೆ ಭಾರಿ ಹಿನ್ನಡೆಯಾಗಿದೆ. ಭೂ ಹಗರಣ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹ ಯಡಿಯೂರಪ್ಪಗೆ ಹೈಕೋರ್ಟ್ ನವೆಂಬರ್ 8ರಂದು ಜಾಮೀನನ್ನ ನೀಡಿತ್ತು. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಂತೂ ಮಾಜಿ ಸಿಎಂ ಯಡಿಯೂರಪ್ಪ ಒಂದೊಂದಾಗಿ ಆರೋಪಗಳಿಂದ ಮುಕ್ತರಾಗ್ತಾ ಬರ್ತಿದ್ದಾರೆ. ಜಾಮೀನನ್ನ ಪಡ್ಕೊಳ್ಳೋದಿರ್ಬೋದು, ಈಗ ಸುಪ್ರೀಂ ಕೋರ್ಟ್ನ ಈ ನಿರ್ಧಾರ ಇರ್ಬೋದು, ಒಂದ್ ರೀತಿ ಸಿರಾಜುನ್ ಬಾಷಾಗೆ ಹಿನ್ನಡೆಯಾಗಿದೆ. ಒಟ್ಟಾರೆ ಈ ಒಂದು ಕೋರ್ಟ್ನ ಒಂದು ತೀರ್ಪಿನ ಬಗ್ಗೆ ಏನ್ ಹೇಳ್ತೀರಾ? ಹೆಚ್ಚಿನ ಮಾಹಿತಿ ಏನಿದೆ? ಇದೀಗ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಮೂರ್ತಿ HL ದತ್ತು ಮತ್ತು ನ್ಯಾಯಮೂರ್ತಿ ಕೃಷ್ಣ ಪ್ರಸಾದ್ ಅವರು ಸಿರಾಜುನ್ ಬಾಷಾ ಏನು ನವೆಂಬರ್ 8ರಂದು ಹೈಕೋರ್ಟ್ BS ಯಡಿಯೂರಪ್ಪನವರಿಗೆ ಜಾಮೀನನ್ನ ಕೊಟ್ಟಿತ್ತು. ಆ ಒಂದು ಜಾಮೀನನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಅದರ ಮೇಲ್ಮನವಿಯನ್ನ ಮೊದಲ ಒಂದು ವಿಚಾರಣೆಯಲ್ಲಿಯೇ ಸುಪ್ರೀಂ ಕೋರ್ಟ್ ಅದನ್ನ ವಜಾಗೊಳಿಸಿದೆ. ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ನೀಡಿದ್ದು ಸರಿಯಾಗಿದೆ, ಜಾಮೀನಿನ ಆರ್ಡರ್ ನಲ್ಲಿ ಬಂದಿರತಕ್ಕಂತ ಕೆಲ ಉಲ್ಲೇಖಗಳು ಸರಿಯಾಗಿರ್ಲಿಕ್ಕಿಲ್ಲ. ಆದ್ರೆ ಇದೊಂದು ಜಾಮೀನಿಗೆ ಕೊಟ್ಟಿರ್ತಕ್ಕಂತ ಕಾರಣಗಳು ಅವು ಗ್ರೌಂಡ್ ರಿಯಾಲಿಟೀಸ್ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ. ಸಿರಾಜುನ್ ಬಾಷಾ ಸಲ್ಲಿಸಿರ್ತಕ್ಕಂಥ ಒಂದು ಮೇಲ್ಮನವಿಯ ವಿಚಾರಣೆಯನ್ನ ನಡೆಸಿದಾಗ ಸಿರಾಜುನ್ ಬಾಷಾ ಪರವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಗೋಪಾಲ್ ಸುಬ್ರಹ್ಮಣಿಯನ್ ವಾದವನ್ನ ಮಂಡಿಸಿದ್ರು. ಆದ್ರೆ ನ್ಯಾಯಪೀಠ ಮೊದಲ ವಿಚಾರಣೆಯ ಸಮಯದಲ್ಲಿಯೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನೀಡಿರ್ತಕ್ಕಂಥ ಏನೊಂದು ಜಾಮೀನು ಇದೆ, ಅದಕ್ಕೆ ನೀಡಿರ್ತಕ್ಕಂಥ ರೀಸನಿಂಗ್ಗಳು ಕೂಡ ಸರಿಯಾಗಿವೆ. ಹೀಗಾಗಿ ಅದನ್ನ ಪ್ರಶ್ನಿಸ್ತಕ್ಕಂಥ ಮೇಲ್ಮನವಿಯನ್ನ ವಜಾಗೊಳಿಸ್ತೇವೆ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದೆ. ಹೀಗಾಗಿ ಸಿರಾಜುನ್ ಬಾಷಾ ಯಾವೊಂದು ಕಾರಣಕ್ಕೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಅದನ್ನ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಒಪ್ಪಿಕೊಂಡಿಲ್ಲ. ಕೊಟ್ಟಿರ್ತಕ್ಕಂಥ ಕಾರಣಗಳು, ಜಾಮೀನು ನೀಡುವಾಗ ಕೊಟ್ಟಿರ್ತಕ್ಕಂಥ ಕಾರಣಗಳೇನಿವೆ ಅವೆಲ್ಲವೂ ಕೂಡ ಸರಿಯಾಗಿವೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನ ಸ್ಪಷ್ಟ ಅಭಿಪ್ರಾಯ. ಪ್ರಶಾಂತ್, ಯಡಿಯೂರಪ್ಪ ಪರ ವಕೀಲರು ಏನಾದ್ರು ಮಾತನಾಡಿದ್ರೆ ಅದ್ರ ಜೊತೆಗೆ ಸಿರಾಜುನ್ ಬಾಷಾರ ಮುಂದಿನ ಆಪ್ಷನ್ ಏನು ಅಂತ? ದಿವಸಿ ಯಡಿಯೂರಪ್ಪನವರ ಪರ ವಕೀಲರು ನ್ಯಾಯಪೀಠದ ಎದುರುಗಡೆ ಹಾಜರಿದ್ರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿವಾದವನ್ನ ಮಂಡಿಸಲಿಲ್ಲ. ಕೇವಲ ಗೋಪಾಲ್ ಸುಬ್ರಹ್ಮಣಿಯನ್ ಅವರ ಒಂದು ವಾದವನ್ನ ಆಲಿಸಿದ ನ್ಯಾಯಪೀಠ ಈ ಮೇಲ್ಮನವಿಯನ್ನ ನಾವು ವಜಾಗೊಳಿಸ್ತೇವೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತು. ಹೀಗಾಗಿ ಯಡಿಯೂರಪ್ಪನವರ ಪರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿವಾದ ಮಂಡನೆ ಇವತ್ತು ನಡೆದಿಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಮತ್ತೆ ಟ್ರಯಲ್ ಕೋರ್ಟ್ಗೆ ವಿಚಾರಣೆ ನಡೆಯುತ್ತೆ. ಟ್ರಯಲ್ ಕೋರ್ಟ್ ನಲ್ಲಿ ಯಾವ ರೀತಿ ವಿಚಾರಣೆ ಮೊದಲು ನಡೀತಾ ಇತ್ತು ಅದೇ ರೀತಿಯ ವಿಚಾರಣೆ ಈಗ ನಡೆಯಬೇಕಾಗುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿ ಏನು ಜಾಮೀನನ್ನ ಹೈಕೋರ್ಟ್ ನೀಡಿತ್ತು ಅದನ್ನ ಎತ್ತಿ ಹಿಡಿದಿದೆ. ಹೀಗಾಗಿ ಮತ್ತೆ ಕೆಳ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರಣೆಯ ಪ್ರಕ್ರಿಯೆ ಮುಂದುವರೆಯಲಿದೆ.
ದಿವ್ಯಶ್ರೀ. ಓಕೆ ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಫುಲ್ ರಿಲೀಫ್ ಸಿಕ್ಕಂತಾಗಿದೆ. ಜಾಮೀನು ರದ್ದು ಕೋರಿ ವಕೀಲ ಸಿರಾಜುನ್ ಬಾಷಾ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಹೈಕೋರ್ಟ್ ಯಡಿಯೂರಪ್ಪಗೆ ನೀಡಿದ ಜಾಮೀನನ್ನ ರದ್ದುಪಡಿಸುವಂತೆ ಕೋರಿ ಬಾಷಾ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಇಂದು ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸಿದೆ. ದ್ವಿಸದಸ್ಯ ಪೀಠ ಜಾಮೀನು ನೀಡಲು ಹೈಕೋರ್ಟ್ ಅನುಸರಿಸಿದ ಕ್ರಮ ಇರಬಹುದು, ಜಾಮೀನಿಗೆ ನೀಡಿದಂತಹ ಕಾರಣಗಳು ಸರಿಯಾಗಿವೆ ಅನ್ನೋ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ.